ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಯಡೇರಿ. ಪ್ರಕೃತಿ ಹಲವು ವಿಸ್ಮಯಗಳನ್ನು ತನ್ನ ಒಡಲಿನಲ್ಲಿ ಹೊಂದಿದೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ. ಸಾಮಾನ್ಯವಾಗಿ ಪ್ರಕೃತಿಯ ಮಡಿಲಲ್ಲಿ ವಿಚಿತ್ರ ವಿಸ್ಮಯಗಳು ನಡೀತದೆ. ವಿಸ್ಮಯಗಳ ಜೊತೆಗೆ ಧಾರ್ಮಿಕತೆಯೂ ಸಹ ಮೇಳೈಸಿಕೊಂಡಿದೆ ಅನ್ನುವಂಥದ್ದು ಹಿಂದೂಗಳಾದ ನಮ್ಮೆಲ್ಲರ ಭಾವನೆ. ನಾವು ಮೂಲತಃ ಪ್ರಕೃತಿ ಆರಾಧಕರಾಗಿದ್ದೇವೆ. ನಾವು ಪ್ರಕೃತಿಯಲ್ಲೇ ನಮ್ಮ ಧಾರ್ಮಿಕತೆಯನ್ನು ನಂಬ್ತೇವೆ. ಇಲ್ಲಿ ಒಂದು ರುದ್ರಾಕ್ಷಿ ಮರದ ಬಗ್ಗೆ ನಾನು ಹೇಳಲಿಕ್ಕೆ ಹೊರಟಿದ್ದೇನೆ ಸ್ನೇಹಿತರೆ. ನಮ್ಮ ಮನೆಯ ತೋಟದಲ್ಲಿ ಸುಮಾರು ವರ್ಷಗಳ ಹಿಂದೆ, ಅಂದರೆ 5-6 ವರ್ಷಗಳ ಹಿಂದೆ ನಾವೊಂದು ರುದ್ರಾಕ್ಷಿ ಗಿಡವನ್ನು ನಟ್ಟಿದ್ದೇವೆ. ಆ ನಟ್ಟಂಥ ಗಿಡದಲ್ಲಿ ಈ ರುದ್ರಾಕ್ಷಿಯ ಕಾಯಿಗಳಾಗಿವೆ. ಈ ಪ್ರದೇಶ, ಇಲ್ಲಿ ರುದ್ರಾಕ್ಷಿಯನ್ನು ನಡಲಿಕ್ಕೆ ಒಂದು ವಿಶೇಷ ಕಾರಣ ಏನಂತ ಹೇಳಿದರೆ, ಇಲ್ಲಿ ಒಮ್ಮೆ ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕಿದಾಗ ಇಲ್ಲೊಂದು ಶಿವ ಸಾನ್ನಿಧ್ಯದ ಕುರುಹುಗಳ ಬಗ್ಗೆ ವಿಚಾರ ಬಂದಿತ್ತು. ಆ ವಿಚಾರವನ್ನು ಇಟ್ಟುಕೊಂಡೇ ನಾವಿಲ್ಲೊಂದು ರುದ್ರಾಕ್ಷಿಯ ಗಿಡವನ್ನು ತಂದು ನಟ್ಟಿದ್ವಿ. ಆ ನಟ್ಟಂಥ ಗಿಡದಲ್ಲಿ ಈಗ ಕಾಯಿಯಾಗಿವೆ. ಸಾಕಷ್ಟು ಕಾಯಿಗಳು ಸಹ ಅಲ್ಲಿ ಆ ಗಿಡದಿಂದ ಬೀಳುತ್ತದೆ. ನೀವು ನೋಡ್ಬೋದು, ರುದ್ರಾಕ್ಷಿಯ ಮರ ಸುಮಾರು 30-35 ಫೀಟ್ನಷ್ಟು ಎತ್ತರಕ್ಕೆ ಹೋಗಿವೆ. ಅಲ್ಲಿ ಮರದಲ್ಲೂ ಸಹ ಸುಮಾರಷ್ಟು ಕಾಯಿಗಳಿವೆ. ಹಾಗೆ ಕೆಳಗೂ ಸಹ ಒಂದಿಷ್ಟು ಕಾಯಿಗಳು ಬಿದ್ದಿವೆ. ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ. ಇಲ್ಲಿ ನೀವು ನೋಡಬಹುದು ಒಂದಿಷ್ಟು ಕಾಯಿಗಳು ಇವೆ. ಅದಲ್ಲದೆ ಇಲ್ಲಿ ಈ ಜಾಗವನ್ನು ನೀವು ನೋಡಿ, ಈ ಜಾಗದಲ್ಲಿ ಒಂದಿಷ್ಟು ಪಾಸಿಟಿವ್ ವೈಬ್ರೇಷನ್ ನಮಗೆ ಸಿಗ್ತದೆ. ಯಾಕಂತ ಹೇಳಿದರೆ ನಾವಿಲ್ಲಿ ನಿಂತಾಗ ನಮಗೆ ಆ ರೀತಿಯ ಅನುಭವ ಬರ್ತದೆ. ಮತ್ತು ಪ್ರಕೃತಿಯ ಒಡಲಿನಲ್ಲಿ ಏನಿದೆಯೋ ಅದು ನಮ್ಮ ತರ್ಕಕ್ಕೆ ನಿಲುಕದ ವಿಚಾರ. ಇಷ್ಟು ಮಾತನ್ನು ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತೇನೆ ಸ್ನೇಹಿತರೆ. ಧನ್ಯವಾದಗಳು.